ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಾವಿಕನಲ್ಲಿದ್ದ ಅಡುಗಿನ ಪರಿಸ್ಥಿತಿ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಇದೆ. ಅದು ಸಮಸ್ಯೆಗಳಾದರೂ ಹೇಗೆ ಬಗೆಹರಿಸಂತ ಅಂತೇಳಿ ಅದ್ರ ಪರವಾಗಿರೋರು ಹೇಳಬೇಕು. ಮತ್ತು ವಿರೋಧ ಪಕ್ಷಗಳು ಬಗೆಹರಿಸದಿರೋಂಥ ಕಾರ್ಯಗಳನ್ನ ಅದ್ರ ಪರವಾಗಿರೋರು ಯಾಕೆ ಬಗೆಹರಿಸ್ತಾರೆ? ಇಶ್ಯೂ ಇಟ್ಟಿರೋದು ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋದನ್ನ ಮೊದಲಿಗೆ ಅವ್ರು ಇಟ್ಟಿದ್ದಾರೆ, ಒಂದು ವಿಚಾರನ ಮುಂದೆ ಇಟ್ಟಿದ್ದಾರೆ. ಸೊ ನಾಳೆ ಏನಾದರೂ ಆ ವಿಚಾರ ದೊಡ್ಡದಾಗಿ ಅವ್ರೇನಾದರೂ ರಾಜೀನಾಮೆ ಕೊಟ್ಟು ಇನ್ನೊಬ್ಬರು ಬಂದರೆ ನಾವಿಕನಿಲ್ಲದ ಮುಖವಿಲ್ಲದಂತಹ ಒಂದು ಮಾಸ್ ಧ್ವನಿಗೆ ಸಿಕ್ಕ ಜಯ ಆಗಲ್ವಾ? ವ್ಯಕ್ತಿ ಮತ್ತು ಸಮುದಾಯ ಅದ್ರ ಪರವಾಗಿ ವಿರುದ್ಧ ಮಾಡೋಕ್ಕೆ ವೇದಿಕೆ ಇಲ್ವಲ್ಲ ಮೇಡಮ್ ಸದ್ಯಕ್ಕೆ ಇವ್ರಿಗೆ. ಸಾಮಾಜಿಕ ಜಾಲತಾಣ ಯಾವ ರೀತಿ ಬಗೆಹರಿಸುತ್ತೆ? ಅದರಲ್ಲಿ ಸಾಧ್ಯನೇ ಇಲ್ಲ. ಹಾಗಾದ್ರೆ ಎಲ್ಲ ನೀವು ರಾಜಕೀಯ ಪಕ್ಷಗಳು ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿಬಿಡಿ. ನೀವು ಏನು ಪೋಸ್ಟ್ಗಳೇ ಹಾಕಬೇಡ, ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ ಅಂತೇಳಿ ಹಾಕ್ಕೊಂಡು ಮೆರೀತೀರಲ್ಲ. ಐ ಡೋಂಟ್ ನೋ. ಓಕೆ, ನಿಮ್ಮದು ಒಂದು ಪ್ರಶ್ನೆ. ಬಟ್ ಇಲ್ಲಿ ವ್ಯಕ್ತಿ ಇಲ್ಲ ನಿಮಗೆ. ಈ ವ್ಯವಸ್ಥೆಯಲ್ಲಿ ಈ ಒಂದು ಏನು ಪ್ಲ್ಯಾಟ್ಫಾರ್ಮಲ್ಲಿ ನಡೀತಾ ಇರುವಂತಹ ಚರ್ಚೆಗಳು, ಅದಕ್ಕೆ ಸಿಗ್ತಾ ಇರುವಂತಹ ಬೆಂಬಲ, ಸ್ಪಂದನೆ, ವಿ ಶುಡ್ ವೇಟ್ ಆ್ಯಂಡ್ ವಾಚ್ ಅಂತ ಅನಿಸುತ್ತೆ. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿದು ಅಕೌಂಟ್ಗಳಿದೆಯಲ್ಲ ಎಲ್ಲ ಕಡೆಯಿಂದನೂ ಡಿಲೀಟ್ ಮಾಡ್ತಿದ್ದಾರೆ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಸಮಸ್ಯೆಗಳನ್ನು ಹೇಳೋಕ್ಕೆ ಜನರಿಗೆ ಅವಕಾಶ ಇಲ್ವಾ ಅಂತ ಕಾಣಿಸುತ್ತೆ ಮೇಡಮ್ ಇದರಿಂದ. May 16 ಈ ಕಾಕ್ರೋಚ್ ಜನತಾ ಪಾರ್ಟಿ ಆರಂಭ ಆಯಿತು ತಾನೇ. ಇಷ್ಟು ದಿನಗಳಲ್ಲಿ ಇಷ್ಟು ರೀಚ್ ಆಗಿದೆ ಅಂದ್ರೆ ಇದು ಪೇಯ್ಡ್ ಅಂತ ಎಲ್ಲಾರ್ಗೂ ಡಿಜಿಟಲ್ ಬಗ್ಗೆ ಇರ್ರಿ. ಆಮೇಲೆ ನೀವು ಆಯ್ತಾ ಮೇಡಮ್? ನೀವ್ಯಾರು ಮಾತಾಡ್ಬೇಡ್ರಿ, ಪ್ಲೀಸ್. ಏನ್ ಮೇಡಮ್ ಇದೆಲ್ಲ ಹೇಳ್ಬೇಕು ಮೇಡಮ್, ಅದೆಲ್ಲ ದೊಡ್ಡ ಕತೆ ಇದೆ. ಏನ್ ಹೇಳಿ ಕತೆ? ಇಲ್ಲಿ ಯಾವ್ದೇ ಕೇಳಿ, ಸೋಷಿಯಲ್ ಮೀಡಿಯಾ ಯಾವುದೇ ವ್ಯಕ್ತಿ ಪೇಡ್ ಮಾಡ್ಕೊಂಡೆ ಅವ್ರು ಇಂಪ್ರೂವ್ಮೆಂಟ್ ಮಾಡಲ್ಲ ಮೇಡಮ್. ಒಂದ್ ನಿಮಿಷ, ಈಗ ನಿಮ್ ಪಕ್ಷದಲ್ಲಿ ಮೇಡಮ್ ದೊಡ್ಡ ಮಿಲಿಯನ್ ಗಟ್ಲೆ ಬಿಲಿಯನ್ ಗಟ್ಲೆ ದುಡ್ಡು ಮಾಡಿದಂತ ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ. ಅವರೆಲ್ಲರೂ ಪೇಡ್ ಮಾಡ್ಕೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಫಾಲೋವರ್ಸ್ ಮಾಡ್ಕೊಳ್ಳೋಕೆ ಯಾಕೆ ಸಾಧ್ಯ ಆಗಿಲ್ಲ? ಅದಕ್ಕಿಂತ ದೊಡ್ಡದು ಮೇಡಮ್ ನಿಮ್ಮ ಬಿಜೆಪಿ ಪಕ್ಷ ಇಡೀ ಎಲ್ಲಾ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವಂತ ಅತ್ಯಂತ ಹೆಚ್ಚು ಶ್ರೀಮಂತ ಪಕ್ಷ. ನಿಮ್ಮ ಶ್ರೀಮಂತ ಪಕ್ಷಕ್ಕೆ ಅಷ್ಟು ಜನ ಇಷ್ಟು ವರ್ಷದಲ್ಲಿರೋ ಪಾರ್ಟಿಗೆ ಫಾಲೋವರ್ಸ್ ಆಗಿಲ್ಲ, ಅವ್ರಿಗಾಗಿದ್ದಾರೆ ಅಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅವ್ರದ್ದು ಹೆಚ್ಚಿನ ಫಾಲೋವರ್ಸ್ ಇದ್ದಾರೆ. ಯಾಕೆ ಇದು ಸಡನ್ ಆಗಿ ಅಭಿಜಿತ್ ದೀಪ್ಗೆ ನಿಜವಾಗ್ಲೂ ಅವ್ರಿಗೆ ಅಷ್ಟೊಂದು ದುಡ್ಡಿದೆಯಾ? ಆ ಮನುಷ್ಯ ಇಲ್ಲಿ ಬಂದು ಕ್ವಶನ್ ಕೇಳಬೇಕು, ಬೇರೆ ದೇಶದಲ್ಲಿ ಕೂತ್ಕೊಂಡು ಕ್ವಶನ್ ಕೇಳಬಾರ್ದು. ಬೇರೆ ದೇಶದಲ್ಲಿ ಕೂತ್ಕೊಂಡು ಕೇಳಬಾರ್ದು. ಆಮೇಲೆ ಮೇಡಮ್ ಅವರೇ ಒಂದ್ ನಿಮಿಷ, ಅಭಿಜಿತ್ ದಿಪ್ಕೆ ಅವ್ರಿಗೆ ಅಷ್ಟೊಂದು ದುಡ್ಡು ಇದೆಯಾ ಮೇಡಮ್? ಅಷ್ಟು ಪೇಡ್ ಮಾಡಿಸ್ಕೊಂಡು ಅದನ್ನೆಲ್ಲ ಎಲ್ಲಿಂದ ಅಲ್ಲಿಂದ ದುಡ್ಡು ಬರ್ತಾ ಇದೆ ಅಂತ ನೀವು ಇದೆಯಲ್ಲ, ಈ ಆಟಿಟ್ಯೂಡ್ ಇದ್ರೇನೆ ಮುಗ್ಗರಿಸಿ ಬೀಳೋದು. ಯಾಕೆ ಅಂತಂದ್ರೆ ವ್ಯವಸ್ಥೆಗೆ ಮುಖ ತಿರುಗಿಸ್ಕೊಂಡು ಇದು ಬೇಡು ಇದು ಅದು ಅಂತ ಮುಖ ತಿರುಗಿಸ್ಕೊಂಡು ಹೋದ್ರೆ ನಾಳೆ ಅವ್ರಿಗೆ ಕೊಡೋದು ಅರ್ಥ. ಅವ್ರ ಪ್ರಣಾಳಿಕೆಗಳು ನೋಡಿದಿರಾ? ಅವ್ರೇನ್ ಹೇಳಿದ್ರು? ಯಾರು ನ್ಯಾಯಾಧೀಶರಾಗಿರ್ತಾರೆ ಅವರು ರಾಜಕೀಯ ಪಕ್ಷಗಳಿಗೆ ಬರಬಾರ್ದು. ನೀವು ಮಾತಾಡಂಗಿಲ್ಲ ಜ್ಯೋತಿ ಅವರ ಹಂಗಲ್ಲ ಅವ್ರು ಹೇಳಿರೋದು. ನೀವು ಮುಖ್ಯ ನ್ಯಾಯಾಧೀಶರಾಗಿ ಕೆಲಸ ಮಾಡಿ ರಿಟೈರ್ಡ್ ಆದ್ಮೇಲೆ ಭಾರತೀಯ ಜನತಾ ಪಕ್ಷದಿಂದ ನಿಮ್ಮನ್ನ ರಾಜ್ಯಸಭಾ ಮೆಂಬರ್ ಮಾಡ್ತಾರಲ್ಲ, ಅದು ಬೇಡ. ಯಾಕೆ ಅಂತಂದ್ರೆ ನೀವು ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ನೀವು ಒಬ್ಬ ನ್ಯಾಯಾಧೀಶರಾಗಿ ಕೆಲಸ ಮಾಡಿ ಯಾವುದೋ ಒಂದು ಹಿತಾಸಕ್ತಿ, ಯಾವುದೋ ಒಂದು ತತ್ವ ಸಿದ್ಧಾಂತದ ಪಾರ್ಟಿಗೆ ಹೋಗಿ ನೀವು ಅಲ್ಲಿ ಮೆಂಬರ್ ಆದರೆ ನೀವು ಮಾಡಿದಂತಹ ಕೆಲಸ ಮತ್ತು ನೀವು ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳು ಮತ್ತೆ ಬಹಳಷ್ಟು ಸ್ಕ್ರೂಟಿನಿಗೆ ಒಳಗಾಗ್ತವೆ ಅನ್ನೋ ಕಾರಣ ನಾನು ಆ ಪ್ರಣಾಳಿಕೆ ಇನ್ನೊಂದು ಹೇಳ್ತೀನಿ. ಸೋಂಬೇರಿಗಳು ಹೇಳಿ ಕ್ರಾನಿಕಲಿ 24/7 ಆನ್ಲೈನ್ ಅಲ್ಲಿ ಇರುವಂತವರು ಅದು ವ್ಯಂಗ್ಯ. ಯಾಕೆ ಅಂದ್ರೆ ಸಿಜೆ ಹೇಳಿರೋದು ಸಮಾಜ ಯಂಗ್ ಜನರೇಷನ್ ಅಲ್ಲಿ ವ್ಯಂಗ್ಯ ಅಂದ್ರೆ ಗೊತ್ತಾ ನಿಮ್ಗೆ ಎಷ್ಟು ಈಸಿಯಾಗಿ ಮ್ಯಾನಿಪುಲೇಟಿಂಗ್ ಮಾಡ್ತಿದೆ ಅಂತ ಅಂದ್ರೆ ಕೇಳಿ. ಮ್ಯಾನಿಪುಲೇಟ್ ಮಾಡೋ ಉದ್ದೇಶದಿಂದಾನೇ
ಈ ಕಾಕ್ರೋಚ್ ಜನತಾ ಪಾರ್ಟಿ ಆಗಿದೆ. ಕೇಳ್ರಿ, ಫೇಲ್ಯೂರ್ನ ನೋಡಿ, ನಾನು ಕೆಲಸ ಇಲ್ಲ, ನಾನು ಲೇಸಿ ಅನ್ನೋದನ್ನ ಇವರು ಸೆಲೆಬ್ರೇಷನ್ ಮಾಡ್ತಾರೆ. ಕೇಳಿ, ಸೆಲೆಬ್ರೇಷನ್ ಮಾಡ್ತಾರೆ. ನೋಡ್ರಿ, ನೀವು ಸಕ್ಸಸ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನೀವು ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕೆ ವಿನಃ ಅದನ್ನ ಫೇಲ್ಯೂರ್ನೆಲ್ಲ ನೀವು ತೋರಿಸೋದು. ಕೇಳಿ, ಈಗಿನ ಯುವಕರನ್ನ ಏನಿದೆ ಅವರ ಏನ್ ಹೇಳ್ತಾರೆ ಫ್ರಸ್ಟ್ರೇಷನ್ ಅನ್ನ ಇವರು ಸೋಷಿಯಲ್ ಮೀಡಿಯಾ ಪ್ರೇಮಾಗಿ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಈ ಯುವಕರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಿಮಗೆ ಏನ್ ಸಪೋರ್ಟ್ ಮಾಡ್ತಿದ್ದಾರೆ, ನಿಮ್ಮ ಅಸಮಾಧಾನನ ಇವರು ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಆಗಿ ತಗೊಂತಾರೆ. ನಿಮ್ಮ ಕೋಪನ ಸೋಷಿಯಲ್ ಮೀಡಿಯಾ ಎಂಗೇಜ್ಮೆಂಟ್ ಮಾಡ್ತಾರೆ. ಈ ತರ ಏನೇನ್ ಬೇಕು ಯುವಕರು ತಿಳ್ಕೊಳ್ಳಿ. ನೀವು ನಿಜವಾಗ್ಲೂ 24 hours ಇರಬೇಕು ಅಂತ ಅಂದ್ರೆ ಕೇಳಿ, ನಮ್ ಜೊತೆ ಸೇರಿ ಅಂತ ಹೇಳ್ತಾ ಇಲ್ಲ, ಸಕ್ಸಸ್ ಹಿಂದೆ ಹೋಗಿ. ಸಕ್ಸಸ್ ಅನ್ನ ಹಿಂದೆ ಹೋದ್ರೆ ಸಮಾಧಾನದ ಭಾರತ ದೇಶ ಆಗತ್ತೆ. ಅದನ್ನ ಬಿಟ್ಟು ನೀವು ಈ ತರ ಆಕ್ಟಿವಿಟೀಸ್ ಕೊಟ್ಕೊಂಡು ಯುವಕರನ್ನ ದಿಕ್ಕು ತಪ್ಪಿಸಬೇಡಿ. ನಿಜವಾಗ್ಲೂ ನೋಡ್ರಿ, ಇಲ್ಲ ಒಳ್ಳೆ ಪ್ರಜೆ ಆಗ್ಬಿಡ್ತಾರೆ. ಹೌದ್ರೆ ನೀವು ಬಿಜೆಪಿ ವ್ಯಕ್ತಿನೇ, ನಾಳೆ ಬೆಳಗ್ಗೆ ಬಿಜೆಪಿ ಜೊತೆ ಅವ್ರು ಟೈ ಅಪ್ ಆಗ್ಬಿಟ್ರೆ ದಂಜಿನ ನೀವು ತಲೆ ಮೇಲೆ ನೀನು ಹೇಳ್ಬೇಡಿ. ನೀವು ಮಾತಾಡಿ. ಅದೇ ಕಾಂಗ್ರೆಸ್ ಜನತಾ ಪಾರ್ಟಿ ಬಿಜೆಪಿ ಜೊತೆ ಟೈ ಅಪ್ ಆಗ್ಬಿಡ್ಬೇಕು. ಅವಾಗ ನೀವು ಸಾಗಿಸ್ತೀರಾ ಅಲ್ಲ, ನಿಮ್ ಇಂಟೆನ್ಷನ್ ಅದಿರೋದ್ರಿಂದಾನೆ ಇವತ್ತು ಅವ್ರ ಅಕೌಂಟ್ ಫ್ರೀಸ್ ಮಾಡ್ತಾ ಇರೋದು. ನೀವು ಆಲ್ರೆಡಿ ಜಿಲ್ಲೆನೂ ವಾಷಿಂಗ್ ಮಿಷಿನ್ ಹಾಕ್ತಾರೆ ಅವರು. ಮೇಡಮ್, ಜ್ಯೋತಿ ಮೇಡಮ್, ಒಂದ್ ನಿಮಿಷ ಇರೋ ಮರಿ, ಮೈಕ್ ಇಸ್ಕೊಳ್ರಿ, ಒಂದ್ ನಿಮಿಷ ಮಾತಾಡಂಗಿಲ್ಲ. ನೀವ್ ಯಾರು?